ಈ ಹುಲಿಗಳ ಸಾವಿನ ರಹಸ್ಯ ಏನು ಅಂತಕ್ಕಂಥ ತುಂಬ ಆತಂಕದ ವಿಚಾರ. ಯಾಕೆಂದರೆ ಹುಲಿಗಳ ಸಂತತಿ ಒಂದು ಕಡೆ ಕ್ಷೀಣಿಸ್ತಾ ಇದೆ, ಮತ್ತೊಂದು ಕಡೆ ಏಕಾಏಕಿ 5 ಹುಲಿಗಳು ಸಾವನ್ನಪ್ಪುತ್ತವೆ ಅಂತಂದರೆ ಆ ಸಾವಿನ ರಹಸ್ಯ ಏನು ಅಂತಕ್ಕಂಥದ್ದು ಪ್ರಶ್ನೆ. ನೋಡಿ, ಒಂದು ಪತ್ರ ಬಂದಿತ್ತಂತೆ, ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು ಇವರು. ಒಂದು ಪತ್ರ ಈ ಹುಲಿಗಳ ಸಾವಿನ ರಹಸ್ಯ ಇದೇನಾ ಅಂತ ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಅರಣ್ಯ ಇಲಾಖೆಯವರು ಏನಾದರೂ ಅಲರ್ಟ್ ಆಗಿದ್ದಿದ್ರೆ ಹುಲಿಗಳು ಬದುಕಿರ್ತಿದ್ವಾ ಅಂತ ಈಗ ಪ್ರಶ್ನೆ ಮೂಡ್ತಾ ಇದೆ. ಅರಣ್ಯ ಇಲಾಖೆಗೆ ಒಂದು ಪತ್ರ ಬರುತ್ತೆ, ಆ ಪತ್ರದ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಕಳ್ಳ ಬೇಟೆಗಾರರ ಅನುಮಾನಾಸ್ಪದ ಚಲನವಲನವನ್ನು ಗುರುತಿಸಿದ್ದಾರೆ. ಕಳ್ಳ ಬೇಟೆಗಾರರ ಬಗ್ಗೆ ಅಲರ್ಟ್ ಕೊಟ್ಟಿದ್ದರು ಪೊಲೀಸರು, ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡಿಲ್ಲ. ಅರಣ್ಯ ಇಲಾಖೆಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದರಂತೆ, ಈಗಲ್ಲ, ತುಂಬ ದಿನಗಳ ಹಿಂದೆನೇ ಒಂದು ಪತ್ರ ಬರೆದಿದ್ದಾರೆ. ನೋಡಿ, ಮಲೆ ಮಹದೇಶ್ವರನ ಬೆಟ್ಟ ಇದೆಯಲ್ಲ, ಇದು ತಮಿಳುನಾಡಿನ ಬಾರ್ಡ್ರು. ಆ ತಮಿಳುನಾಡಿನಿಂದ ಇಲ್ಲಿಗೆ ಬೇಕಾಬಿಟ್ಟು ಜನ ಓಡಾಡ್ತಾರೆ, ಯಾರನ್ನೂ ಎಲ್ಲೂ ಚೆಕ್ ಮಾಡೋಕ್ಕಾಗಲ್ಲ. ಹೇಳಿ ಕೇಳಿ ಆ ವೀರಪ್ಪನ್ ಓಡಾಡ್ತಾ ಇದ್ದ ಪ್ಲೇಸ್ ಇವೆಲ್ಲ, ಆಯಿತಾ. ಇಲ್ಲಿ ಕನ್ನಡದವರು ಅಥವಾ ಕನ್ನಡಿಗರು ಈ ಥರ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನವ್ರ ಮೇಲೆ ತುಂಬ ಆತಂಕ ಬರ್ತಾ ಇದೆ. ಯಾಕೆ ಅಂತಂದರೆ ಅವರ ಚಲನವಲನ ಈ ಪ್ರದೇಶದಲ್ಲಿ ವಿಪರೀತವಾಗಿದೆ, ಅವ್ಯಾಹತವಾಗಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ಇದಕ್ಕೊಂದು ಪತ್ರ ಬಂದಿತ್ತಂತೆ, ಆ ಪತ್ರವನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಪೊಲೀಸರೇ ಪತ್ರ ಬರೆದಿದ್ದಾರೆ, ಏನಂತ ಬರೆದಿದ್ದಾರೆ ಅಂತಲೂ ಹೇಳ್ತೀನಿ ನಾನು. ಮೇ ಬಿ ಈ 5 ಹುಲಿಗಳು ಬಲಿಯಾಗಿರೋದು ಹುಲಿ ಉಗುರಿನ ಆಸೆಗೆ ಮತ್ತು ಹುಲಿ ಚರ್ಮದ ಮಾರಾಟಕ್ಕಿರಬಹುದು ಅಂತ ಈಗ ಮೂಡ್ತಾ ಇರೋ ಅನುಮಾನ. ಆದರೆ ಮೃತಪಟ್ಟಿರುವ ಹುಲಿಗಳ ಉಗುರು ಹಾಗೇ ಇದೆ, ಅದೇನಾಗಿಲ್ಲ. ಆದರೆ ಉಗುರಿನ ಆಸೆಗೆ ವಿಷಪ್ರಾಶನದ ಷಡ್ಯಂತ್ರ ನಡೀತಾ ಪ್ರಶ್ನೆ. ಕಳ್ಳ ಬೇಟೆಗಾರರ ಬಗ್ಗೆ ಇದೇ ತಿಂಗಳು ಅರಣ್ಯ ಇಲಾಖೆಗೆ ಪೊಲೀಸರು ಸೂಚನೆ ಕೊಟ್ಟಿದ್ದರು. ಅರಣ್ಯ ಇಲಾಖೆಗೆ ಅಲರ್ಟ್ ಕೊಟ್ಟಿದ್ದರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು. ಪ್ರತ್ಯೇಕ ಚೆಕ್ ಪೋಸ್ಟ್ಗಾಗಿ ಅನುಮತಿ ಕೋರಿ ಘಟಕಕ್ಕೆ ಪತ್ರ ಬರೆದಿದ್ದು ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ತಮಿಳುನಾಡು ಕಡೆಯಿಂದ ಬರ್ತಾರಲ್ಲ, ಅಲ್ಲೊಂದು ಪ್ರತ್ಯೇಕ ಚೆಕ್ ಪೋಸ್ಟ್ ಬೇಕು ಅಂತ ಕೇಳಿದರು ಪೊಲೀಸರು. ಅದನ್ನು ಪ್ರೊವೈಡ್ ಮಾಡಿಲ್ಲ ಅರಣ್ಯ ಇಲಾಖೆಯವರು. ಅದನ್ನು ಆ ಪತ್ರದಲ್ಲಿ ಅವ್ರು ಮೆನ್ಷನ್ ಮಾಡಿದರು. ಅದನ್ನೇನಾದರೂ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದರೆ ಇವತ್ತಿನ ದಿನ 5 ಹುಲಿಗಳು ಏಕಕಾಲಕ್ಕೆ ಈ ಥರ ಸಾವನ್ನಪ್ತಾ ಇರಲಿಲ್ಲ. ವಿಷಪ್ರಾಶನ ಅಂತಂದರೆ ಹೆಂಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲೇನೋ ಹತ್ತಿರದಲ್ಲಿ ಯಾವುದೋ ಒಂದು ಹಸುದು ಡೆಡ್ ಬಾಡಿ ಇದೆಯಂತೆ, ಆ ಹಸುಗೇನಾದರೂ ಅದರ ದೇಹಕ್ಕೆ ವಿಷವನ್ನು ಇಂಜೆಕ್ಟ್ ಮಾಡಿ ಅದನ್ನು ಈ ಹುಲಿಗಳು ತಿನ್ನೋ ಹಾಗೆ ಮಾಡಿ ಹುಲಿಗಳು ಸಾವನ್ನಪ್ಪಿವೆಯಾ ಅನ್ನೋ ಪ್ರಶ್ನೆ. ಪತ್ರದಲ್ಲಿ ಏನಿದೆ ಹಾಗಾದರೆ ನೋಡ್ತಾ ಹೋಗೋಣ, ಪತ್ರದಲ್ಲಿ ಏನೆಲ್ಲ ವಿಚಾರಗಳನ್ನ ಬರೆದಿದ್ದಾರೆ ಅಂತ. ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ತಮಿಳುನಾಡಿನ 3 ಜಿಲ್ಲೆಗಳು ಬರ್ತವೆ. ಪ್ರಮುಖವಾಗಿ ಕೃಷ್ಣಗಿರಿ, ಧರ್ಮಪುರಿ, ಹೊಸೂರು ಇವೆಲ್ಲ ತಮಿಳುನಾಡು ಬಾರ್ಡ್ರು. ಅನುಮಾನಾಸ್ಪದ ವ್ಯಕ್ತಿಗಳು ವಾಹನಗಳ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಚೆಕ್ ಪೋಸ್ಟ್ ಇದ್ದರೆ ಪರಿಶೀಲನೆ ಮಾಡ್ಬೋದು. ಈಗ ಯಾವುದೇ ಚೆಕ್ ಪೋಸ್ಟ್ ಇಲ್ಲ, ಅನುಮಾನಾಸ್ಪದ ವ್ಯಕ್ತಿಗಳು ವಾಹನಗಳ ಪರಿಶೀಲನೆ ಮಾಡೋಕ್ಕಾಗ್ತಿಲ್ಲ. ಬೆಟ್ಟಕ್ಕೆ ಹೋಗುವ ಅನುಮಾನಾಸ್ಪದ ವ್ಯಕ್ತಿ ಮತ್ತು ವಾಹನ ತಪಾಸಣೆ ಸಾಧ್ಯವಾಗ್ತಾ ಇಲ್ಲ ನಮಗೆ ಅಂತ ಕೇಳ್ಕೊಂಡಿದ್ದಾರೆ ಅವರು. ಹಾಗಾಗಿ ಕಳ್ಳ ಬೇಟೆಗಾರರ ಬಗ್ಗೆ ನಿಗಾ ಇಡಲು ಶೀಘ್ರವೇ ಚೆಕ್ ಪೋಸ್ಟ್ನ ನಿರ್ಮಾಣದ ಅಗತ್ಯ ಇದೆ ಅಂತ ಕೇಳ್ಕೊಂಡಿದ್ದಾರೆ ಅವರು. ಒಂದು ಚೆಕ್ ಪೋಸ್ಟ್ ಮಾಡಿಕೊಡಿ ನಮಗೆ, ಚೆಕ್ ಪೋಸ್ಟ್ಗೆ ಅನುಮತಿ ನೀಡಿ ಅಂತ ಜೂನ್ 6ನೇ ತಾರೀಕು ಪತ್ರವನ್ನು ಬರೆಯಲಾಗಿದೆ. ಆದರೆ ಆ ಪತ್ರವನ್ನು ನಿರ್ಲಕ್ಷ್ಯ ಮಾಡಿದರು. ನಿಮಗಲ್ಲಿ ಯಾವುದೇ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿರಲಿಲ್ಲ. ಹೋಗೋರು ಬರೋರು ಯಾರನ್ನೂ ಚೆಕ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತೊಂದು ದಿನ 5 ಹುಲಿಗಳು ಸಾವನ್ನಪ್ಪಿದೆ. ನೋಡಿರಿ, ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಗೊತ್ತಾಗುತ್ತೆ ವಿಷಪ್ರಾಶನ. ನೋಡಿ, ನ್ಯಾಚುರಲ್ ಡೆತ್ ಅಂತ ಆಯಿತು ಅಂದರೆ ಒಂದು ಸಾಯ್ಬೋದು, ಅಥವಾ 2 ಹುಲಿಗಳು ಹೊಡೆದಾಡಿಕೊಂಡು ಪರಸ್ಪರ ಕಚ್ಚಾಡ್ಕೊಂಡು ಜಗಳಾಡಿಕೊಂಡು 2 ಹುಲಿಗಳು ಸಾವನ್ನಪ್ಪಿರ್ಬೋದು. ಆದರೆ 5 ಹುಲಿಗಳು ಏಕಕಾಲಕ್ಕೆ ಸಾವನ್ನಪ್ಪಿವೆ ಅಂತಂದರೆ ಅನುಮಾನ ಬರಲ್ವಾ? ಅದಕ್ಕೆ ನಾನು ಹೇಳಿದ್ದು ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಈ ಹುಲಿಗಳ ದೇಹದಲ್ಲಿ ವಿಷಪ್ರಾಶನವಾಗಿದೆಯಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ.